ಮನೆ ಉಳಿಸ್ಬಿಟ್ರಿ, ನಮ್ಮ ಹೆಣ್ಮಕ್ಳು ಮಾನ ಉಳಿಸಿದ್ರಿ, ನಮ್ಮೆಲ್ಲರೂ ಪ್ರಾಣ ಉಳಿಸ್ಬಿಟ್ರಿ. ನಮ್ಮ ಸಾಯೋವರೆಗೂ ನಿಮ್ಮ ಋಣನ ಮರೆಯೋದಿಲ್ಲ. ಇವ್ರ್ಯಾರೋ ನನಗೆ ಗೊತ್ತಿಲ್ಲ, ಇವರ ಯಾಕೆ ಇಲ್ಲಿ ಬಂದರು ಅಂತಲೇ ಗೊತ್ತಾಗ್ತಿಲ್ಲ. ನಾವೇನು ಮಾಡಿದ್ದೀವಿ ಇವ್ರಿಗೆ? ನನಗೆ ಗೊತ್ತು. ಈಗ ಅವನೇ ಬರ್ತಾನೆ. ಸಾರ್ 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 ನನ್ನ ಕ್ಷಮಿಸ್ಬಿಡಿ ಸಾರ್. ನಿಮ್ಮ ಪವರ್ ಇಂತ ಗೊತ್ತಿಲ್ಲದೆ ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸರ್. ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಸರ್. ನನ್ನನ್ನು ಬಿಟ್ಬಿಡಿ ಸರ್. ಈ ಊರು ಬಿಟ್ಟೆ ಹೊಂಟೋಗ್ಬಿಡ್ತೀನಿ ಸರ್. ನಗಣ ನಗಣ ನಿನ್ನ ಮನೆ ಕಡೆ ಇನ್ನೊಂದ್ಸರಿ ತಲೆ ಹಾಕಲ್ಲ. ನಿಮ್ಗೆ ಯಾವ ತೊಂದರೆನೂ ಮಾಡೋದಿಲ್ಲ. ನಿಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಐತೆ ನಗಣ್ಣ. ಈ ಶಕ್ತಿನ ದಾಟಿ ಯಾರು ಈ ಮನೆಗೆ ಬರಕ್ ಆಗಲ್ಲ ನಗಣ್ಣ. ಸರ್ ನಮ್ಮನ್ನು ಬಿಟ್ಬಿಡಿ ಸರ್. ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಸರ್. ಅಮ್ಮ ತಾಯಿ ನೀವಾದ್ರೂ ಹೇಳ್ರ. ನಮ್ಮನ್ನೆಲ್ಲ ಬಿಟ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ ಸರ್. ಅಪ್ಪ, ನಮ್ಮ ಪಾಲಿನ ದೇವ್ರ ಕಣಪ್ಪ ನೀನು. ನಮ್ಮನ್ನು ಕಾಯೋ ಶಕ್ತಿ. ಒಳ್ಳೆಯವರು ನಾನಲ್ಲಮ್ಮ, ಒಳ್ಳೆಯವರು ನೀವು. ನಿಮಗಿರೋ ಆ ಮುಗ್ಧ ಶುದ್ಧವಾದ ಮನಸ್ಸು ಯಾವತ್ತು ಯಾರಿಗೂ ಕೆಟ್ಟದ್ದು ಬಯಸ್ತಾರೋ ನಿಮಗೆ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮ ಮನೆ ಮಗ ಅಂದ್ರಿ, ಹೊಟ್ಟೆ ತುಂಬ ಊಟ ಹಾಕಿದ್ರಿ, ಇಲ್ಲಿರೋದಕ್ಕೆ ಜಾಗ ಕೊಟ್ರಿ, ಪ್ರೀತಿ ತೋರಿಸಿದ್ರಿ. ಏನೇ ಕಷ್ಟ ಬಂದರೂ ಸರಿ, ಯಾವತ್ತಿಗೂ ನಾನು ನಿಮ್ಮ ಜೊತೆ ನಿಲ್ತೀನಿ. ಅಯ್ಯೋ ಯಜಮಾನ್ರೆ, ದೇವ್ರಿಗೆ ಯಾರಾದರೂ ಊಟ ಕೊಡೋಕ್ಕಾಗತ್ತಾ?